ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಂದ್ರ ಹೊಸಕೊಪ್ಲು, ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಉಪಾಧ್ಯಕ್ಷರು. ಇವತ್ತು ಪ್ರಮುಖವಾಗಿ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಏನು ನಮ್ಮ ಹೆಬ್ನಳ್ಳಿ, ಸಿರಿಗಳಲೆ, ಹೊಸಕೊಪ್ಲು, ಉದಯವಾರ, ಕಿರುವಾಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆಗಳಿವೆ. ಯಾಕೆಂದರೆ ಪ್ರಮುಖವಾಗಿ ಇದೇ ಒಂದು ವಾರದ ಹಿಂದೆ ನಮ್ಮ ಹೆಬ್ನಳ್ಳಿ ಜಗದೀಶ್ ಅಣ್ಣವ್ರದ್ದು ಏನು ಸಿರಿಗಳಲ್ಲೇ ಜಗದೀಶ್ ಅಣ್ಣವ್ರ ತೋಟದಲ್ಲಿ ಸುಮಾರು ಕಾಫಿ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾವೆ ಕಾಡಾನೆಗಳು. ಜೊತೆಗೆ ಹಲಸಿನ ಮರಗಳು, ಗೇಟು ಎಲ್ಲ ಕೆಡಗಿ ಪುಡಿ ಮಾಡಿಬಿಟ್ಟಿದ್ದಾವೆ. ಇದಕ್ಕೆ ಯಾರು ಹೊಣೆ? ದಿನ ರೈತರುಗಳು ಕಷ್ಟ ಅನುಭವಿಸ್ಬೇಕಾಗತ್ತೆ. ಈಗ ಒಂದು ಕಾಫಿ ಗಿಡ ನೆಟ್ಟು ಬೆಳೆಸೋದಕ್ಕೆ ಎಷ್ಟು ದಿನಗಳು ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ತಾನೆ. ಅದೇ ಜೊತೆಗೆ ಏನು ನಿನ್ನೆ ರಾತ್ರಿ ಹೊನ್ನಾಪುರದಲ್ಲಿ ಶಿವಣ್ಣ ಅವ್ರ ತೋಟದಲ್ಲಿ ಹೆಚ್ಚು ಕಡಿಮೆ ಸುಮಾರು ಗಿಡಗಳನ್ನೆಲ್ಲ ಕಿತ್ತಾಕಿದ್ದಾವೆ, ತುಂಡು ಹಾಳು ಮಾಡಿದ್ದಾವೆ, ಜೊತೆಗೆ ಮರಗಳನ್ನೆಲ್ಲ ಉಳಿಸಾಕಿದ್ದಾವೆ. ಈ ರೀತಿ ಆದರೆ ರೈತರು ಏನು ಮಾಡಬೇಕು? ಏನಾದರೂ ಮತ್ತೆ ಅವ್ರು ಬೆಳೆ ಬೆಳೆಯೋಕ್ಕಾಗುತ್ತಾ? ತೋಟನ ಕಾಪಾಡ್ಕೊಳಕ್ಕಾಗುತ್ತಾ? ಇಲ್ಲ. ಅದೇ ರೀತಿ ಏನು ನಮ್ಮ ಕಿರುವಾಲೆ ಗ್ರಾಮದಲ್ಲಿ ಯತೀಶ್ ಅಣ್ಣವ್ರ ಮನೆಗೆ ಕಾಡಾನೆಗಳು ರಾತ್ರಿ ಕೊಡ್ಕೆ ನುಗ್ಗಿ ಹಸು ಕರು ಇತ್ತು. ಆ ಕರುಗೇನಾಗಿದೆ? ಕರು ಸಾವಪ್ಪಿದೆ. ಇದೇ ರೀತಿ ಮುಂದುವರೆದ್ರೆ ರೈತರು ಬದುಕಕ್ಕುಂಟ? ಹೇಳಿ ನೋಡೋಣ ನೀವೇ. ಈ ರೀತಿ ಆದರೆ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಆದಷ್ಟು ಬೇಗ ಕಾಡಾನೆಗಳಿಂದ ಏನು ರೈತರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗ್ತಿದೆ. ಕೂಲಿ ಕಾರ್ಯಕ್ರಮಕ್ಕೆ ತೋಟದಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ಏನು ಶಾಲಾ ಕಾಲೇಜುಗಳಿಗೆ ಹೋಗೋ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಿದೆ. ಈ ರೀತಿ ಆದರೆ ಮನೆಯಿಂದ ಆಚೆಗೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನಾನು ಈ ಕೂಡಲೇ ಮನವಿ ಮಾಡ್ಕೊಳ್ತಿದ್ದೀನಿ, ಏನಂದರೆ ಆದಷ್ಟು ಬೇಗ ಕಾಡಾನೆಗಳನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಆಗ್ರಹ ಮಾಡ್ತಾಯಿದ್ದೀನಿ.